ವೀಕ್ಷಕರೇ ನಮಸ್ಕಾರ. ನಾನು ಮಂಜುನಾಥ್ ಎಸ್ ಕದಂ. ಇವತ್ತು ನಿಮ್ಮ ಮುಂದೆ ಅಸಲಿ ಕಹಾನಿಯನ್ನು ತಗೊಂಡು ಬಂದೀವಿ. ಇದರ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಬೆಚ್ಚಿಬಿಡ್ತೀರಿ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ನಡೆದಿರುವ ಸತ್ಯ ಘಟನೆ. ಏನದು ಆ ಘಟನೆ ಅಂತೀರಾ? ಇದು ನಮ್ಮ ಭಾರತದಲ್ಲಿರುವ ಒಂದು ರೈಲು ನಿಲ್ದಾಣ. ಆ ರೈಲು ನಿಲ್ದಾಣದಲ್ಲಿ ಪ್ರತಿ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಆ ರೈಲ್ವೆ ಸ್ಟೇಷನಲ್ಲಿ ಯಾರೊಬ್ಬರೂ ಹೋಗಲ್ಲ. ಎಲ್ಲಿವರೆಗೂ ಅಂದರೆ ಒಬ್ಬ ಸಿಬ್ಬಂದಿ ಇರಲ್ಲ, ಪ್ರಯಾಣಿಕರಿರಲ್ಲ. ಅಲ್ಲಿ ಹೋದರೆ ಏನೋ ಆಗುತ್ತೆ ಅನ್ನೋ ಭಯ. ರಾತ್ರಿ ಆದರೆ ಸಾಕು, ಏನೋ ಗೆಜ್ಜೆ ಸಪ್ಪಳ, ಯಾರೋ ಹೋದಂತೆ ಬಂದಂತೆ, ಹೀಗೆ ಸಾಕಷ್ಟು ಭಯಭೀತ ಘಟನೆಗಳು ಆ ರೈಲು ನಿಲ್ದಾಣದಲ್ಲಿ ನಡೆದಿವೆ. ಆ ರೈಲು ನಿಲ್ದಾಣವೇನೋ ಇದೆ, ಆದರೆ ಅಲ್ಲಿ ಸುತ್ತಮುತ್ತಲು ಒಂದು ಪ್ರಾಣಿ ಕೂಡ ಕಾಣಲ್ಲ. ನಾಯಿ ಬೆಕ್ಕು ಇರಬೇಕಾದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಕೂಡ ಕಂಡು ಬರಲ್ಲ. ಅಂಥದ್ದೊಂದು ಭಯಾನಕ ಸ್ಥಳದ ಬಗ್ಗೆ ಹೇಳ್ತೀವಿ. ಈ ರೈಲು ನಿಲ್ದಾಣ ಸುಮಾರು 42 ವರ್ಷಗಳಿಂದ ಓಪನೇ ಆಗಿಲ್ಲ. ರೈಲ್ ಬರುತ್ತೆ ಹೋಗುತ್ತೆ, ಆದರೆ ಅಲ್ಲಿ ನಡೆಯುವ ಕೆಲವೊಂದು ಅಗೋಚರ ಘಟನೆಗಳು, ಕೆಲವೊಂದು ದುರಂತಗಳು ನೋಡಿದಾಗ ಎಂಥವ್ರಿಗೂ ಭಯ ಆಗುತ್ತೆ. ಅದು ರೈಲು ನಿಲ್ದಾಣ, ಆದರೆ ಅಲ್ಲಿ ನಡೀತಾ ಇರೋದು ಏನು ಅನ್ನೋದು ಈಗಲೂ ಕೆಲವೊಬ್ಬರಿಗೆ ಮಿಸ್ಟ್ರಿಯಾಗೇ ಉಳಿದಿದೆ. ಹಾಗಾದರೆ ಅಲ್ಲಿ ನಡೀತಾ ಇರೋದೇನು? ದೆವ್ವ ಇದೇನಾ? ಅಲ್ಲಿ ದೆವ್ವ ಭೂತಗಳ ಕಾಟನ? ಗೊತ್ತಿಲ್ಲ. ಆದರೆ ಸಾಕಷ್ಟು ಜನರು ಅಲ್ಲಿ ದೆವ್ವ ಇದೆ ಅಂತಾರೆ. ಆ ರೈಲು ನಿಲ್ದಾಣ ಹತ್ರ ಬರಬೇಕಾದ್ರೆ ಬೆಚ್ಚಿ ಬಿಡ್ತಾರೆ. ಆ ನಿಲ್ದಾಣದಿಂದ ರೈಲೇನೋ ಪಾಸ್ ಆಗುತ್ತೆ, ಆದರೆ ಯಾವುದೇ ಕಾರಣಕ್ಕೂ ರೈಲ್ವೆ ಪೈಲಟು ಅಲ್ಲಿ ರೈಲು ನಿಲ್ಸಕ್ಕೆ ಹೋಗಲ್ಲ. ಆ ರೈಲು ನಿಲ್ದಾಣ ಬಂದಾಗ ಪ್ರತಿಯೊಬ್ಬರೂ ಕಿಟಕಿಗಳನ್ನು ಹಾಕ್ಕೊತಾರೆ. ಆ ಸ್ಟೇಷನಲ್ಲಿ ಇಳಿಯೋ ಧೈರ್ಯ ಯಾರೊಬ್ಬರೂ ಮಾಡಲ್ಲ. ಅಂಥದ್ದೊಂದು ರೈಲು ನಿಲ್ದಾಣ ಇರೋದು ಎಲ್ಲಿ ಗೊತ್ತಾ? ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬರುವ ಆ ರೈಲು ನಿಲ್ದಾಣ ಈಗಲೂ ನೀವು ಗೂಗಲ್ ತೆರೆದು ನೋಡಿದ್ರೆ, ಯಾವುದೇ ಪತ್ರಿಕೆಗಳನ್ನು ಹುಡುಕಿ ನೋಡಿದ್ರೆ ಇದು ಗೋಸ್ಟ್ ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ. ಗೋಸ್ಟ್ ರೈಲ್ವೆ ಸ್ಟೇಷನ್, ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಅಂದರೆ ದೆವ್ವಗಳ ರೈಲು ನಿಲ್ದಾಣ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಈ ರೈಲು ನಿಲ್ದಾಣದ ಬಗ್ಗೆ ಕೇಳಿದಾಗ ಪ್ರತಿಯೊಬ್ಬರು ಒಂದೊಂದು ಅನುಭವಗಳನ್ನು ಹಂಚ್ಕೊಳ್ತಾರೆ. ಕೆಲವೊಬ್ಬರಿಗೆ ಯಾರೋ ಒಬ್ಬಳು ಕಂಡ್ಲು ಅಂತಾರೆ, ಇನ್ನು ಕೆಲವೊಬ್ಬರು ಗಾಳಿಯಲ್ಲಿ ಏನೋ ಹಾರು ಹೋಯ್ತಂತಾರೆ, ಇನ್ನು ಕೆಲವೊಬ್ಬರು ಅವಳನ್ನ ನೋಡದೆ ಯಾರೋ ಬಿದ್ಲು ಅಂತಾರೆ. ಇನ್ನು ಕೆಲವೊಬ್ರಿಗೆ ಕೇಳಿದಾಗ, ಸ್ವಾಮಿ ಅಲ್ಲಿ ಏನೋ ಘಟನೆ ನಡೆಯುತ್ತೆ, ರಾತ್ರಿ ಗೆಜ್ಜೆ ಸದ್ದು ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಸಾಕಷ್ಟು ಜನ ಇದರ ಬಗ್ಗೆ ತನಿಖೆ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲೂ ಪ್ಯಾರಾನಾರ್ಮಲ್ ಟೀಮ್ ಕೇಳಿದಿರಲ್ಲ, ಇದು ದೆವ್ವಗಳನ್ನು ಹುಡುಕಾಟ ನಡೆಸುವ ಒಂದು ಟೀಮ್. ಆ ಟೀಮ್ ಜನರು ಹೋದಾಗ ಅವ್ರಿಗೂ ಕೆಲವೊಂದು ಅನುಭವಗಳು ಬಂದಿವೆ. ಆ K2 ಮೀಟ್ರಲ್ಲಿ ಏನೋ ಲೈಟ್ ಬ್ಲಿಂಕ್ ಆದಂಗೆ, ಯಾವುದೋ ಶಕ್ತಿ ಬಂದಂಗೆ, ಯಾರೋ ಹೊಡೆದಂಗೆ, ಇಂಥ ಸಾಕಷ್ಟು ಅನುಭವಗಳು ಅಲ್ಲಿ ಹೋದವ್ರಿಗಾಗಿದೆ. ಹಾಗಾದರೆ ನಿಜಕ್ಕೂ ಆ ನಿಲ್ದಾಣದಲ್ಲಿ ದೆವ್ವ ಇದೆಯಾ? ಗೊತ್ತಿಲ್ಲ. ಹಾಗಾದರೆ ಈ ಕಥೆಯನ್ನು ಕೇಳ್ತಾ ಇದ್ದೀರಲ್ಲ, ಇದು ಅಸಲಿ ಕತೆ. ಇದು ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ಮಧ್ಯೆ ಬರುವ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿದೆ ಬೇಗಂದೂರು ರೈಲ್ವೆ ಸ್ಟೇಷನ್. ಬೇಗಂದೂರು ಈ ಹೆಸರು ಕೇಳಿದರೆ ಈಗಲೂ ಜನ ಗದಗದರಾಗ್ತಾರೆ. ಯಾಕಂದರೆ ಇಲ್ಲಿ 1960ನಲ್ಲಿ ನಡೆದಿರುವ ಆ ಘಟನೆ. ಕಳೆದ 42 ವರ್ಷಗಳಿಂದ ಈ ರೈಲು ನಿಲ್ದಾಣ ಬಂದಾಗಿತ್ತು. ಯಾರೊಬ್ಬರೂ ಇದನ್ನು ಓಪನ್ ಮಾಡುವ ಮನಸ್ಸು ಮಾಡಿರಲಿಲ್ಲ. 42 ವರ್ಷಗಳಿಂದ ಬಂದಾಗಿದ್ದ ರೈಲ್ವೆ ಸ್ಟೇಷನನ್ನು ಓಪನ್ ಮಾಡಬೇಕು ಅಂತ ಆಗಿನ ರೈಲ್ವೆ ಸಚಿವೆ ಆಗಿರುವ ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡ್ತಾರೆ. ಅವ್ರ ನಿರ್ಧಾರ ಏನೋ ಸರಿಯಾಗಿರುತ್ತೆ, ಆದರೆ ಆಮೇಲೆ ಆಗಿದ್ದೇ ದುರಂತ. ಯಾರೊಬ್ಬರೂ ಈ ರೈಲು ನಿಲ್ದಾಣದಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಪ್ರತಿಯೊಬ್ಬರೂ ಭಯ ಬೀಳ್ತಿದ್ರು. ನಾನು ಮಾಡಲ್ಲ, ನೀನು ಮಾಡಲ್ಲ ಕೆಲಸ ಅಂತಿದ್ರು. ಯಾಕಂದರೆ ಅಲ್ಲಿ ರಾತ್ರಿ ನಡೆಯುವ ಆ ಘಟನೆಗಳು, ಅಲ್ಲಿ ಒಂದ ಎರಡ ರಾತ್ರಿ ಏನೇನೋ ಘಟನೆಗಳು ನಡೆಯೋದು.
ಪ್ರತಿಯೊಬ್ಬರ ಅನುಭವಗಳು ತುಂಬ ಭಯಾನಕ, ಬೆಚ್ಚಿ ಬೀಳಿಸುವ ಘಟನೆಗಳು ಒಂದೆರಡಲ್ಲ. ಹಾಗಾದರೆ ಈ ರೈಲು ನಿಲ್ದಾಣದಲ್ಲಿ ಏನಾಗಿತ್ತು? 1967ರಲ್ಲಿ ನಡೆದ ಆ ಒಂದು ಘಟನೆ ಏನಂದರೆ, ಇಲ್ಲಿ ರೈಲ್ವೆ ಮಾಸ್ಟರ್ ಇರ್ತಾರೆ. ಇಲ್ಲಿ ಕೆಲಸ ಮಾಡುವ ರೈಲ್ವೆ ಮಾಸ್ತರಿಗೆ ದಿನನಿತ್ಯ ಒಂದು ಅನುಭವ ಆಗ್ತಿತ್ತು. ಅವರು ಈ ರೈಲ್ವೆ ನಿಲ್ದಾಣಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ದರು. 1967ರಲ್ಲಿ ಅವರು ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ರಾತ್ರಿ ಅಲ್ಲಿ ನಡೆಯಬಾರದ ಒಂದು ಘಟನೆ ನಡೆದು ಹೋಗಿತ್ತು. ಅವರು ಪ್ರತಿನಿತ್ಯ ರೈಲನ್ನೇನೋ ನೋಡ್ತಿದ್ರು. ಆದರೆ ರೈಲಿನ ಹಿಂದೆ ಒಬ್ಬಳು ಯುವತಿ ಓಡ್ತಾ ಹೋಗ್ತಾ ಇದ್ಲು. ಯಾಕೆ ಓಡ್ತಿದ್ಲು? ಅವಳಿಗೇನು ರೈಲು ತಡ ಆಗಿದೆಯಾ? ಅವಳು ಯಾಕೆ ಓಡ್ತಿದ್ಲು ಅನ್ನೋದು ಗೊತ್ತಿಲ್ಲ. ಆದರೆ ರೈಲ್ವೆ ಮಾಸ್ಟರ್ಗೆ ಪ್ರತಿನಿತ್ಯ ಯುವತಿ ಹೋಗೋದು, ರೈಲ್ ಹಿಂದೆ ಓಡ್ತಾ ಇರೋದು ಕಂಡು ಬರ್ತಾ ಇತ್ತು. ಇದು ಒಂದೆರಡು ಸಲ ಅಲ್ಲ, ಪ್ರತಿ ರಾತ್ರಿ 12 ಗಂಟೆ ಸುಮಾರಿಗೆ, 12ರಿಂದ 1 ಗಂಟೆ ಸುಮಾರಿಗೆ. ಮುಂಚೆ ರೈಲು ಮಾಸ್ಟರು ಇದ್ಯಾವುದೋ ಹುಡುಗಿ ಕೆಲಸಕ್ಕೆ ಹೋಗ್ತಿರ್ಬೋದು, ರಾತ್ರಿ ರೈಲು ಸಿಗದೆ ತಡ ಆಗ್ತಿರ್ಬೋದು ಅಂತ ಅಂದ್ಕೊಂಡಿದ್ರು. ಇದು ಅವರ ಜೀವನದಲ್ಲಿ ದಿನಾ ನಡೀತಾ ಇರುತ್ತೆ. ಆ ಹುಡುಗಿ ಓಡೋದು, ಇವರು ನೋಡೋದು. ಆದರೆ ಒಂದಿನ ಏನು ಮಾಡ್ತಾರೆ, ಇವರು ರೈಲು ನಿಲ್ದಾಣದ ಮುಂದೆಯೇ ಬಂದು ನಿಂತ್ಕೊಂಡ್ಬಿಡ್ತಾರೆ. ರೈಲು ಬರಬೇಕಾದ್ರೆ ಆ ಯುವತಿ ಕಂಡು ಬರ್ತಾ ಇದ್ಲು. ಮತ್ತೆ ಇವರು ಆಚೆ ಬಂದು ನೋಡಿದಾಗ ಎಲ್ಲೋ ಮಾರೆ ಆಗಿಬಿಡ್ತಿದ್ಲು. ಇವ್ರಿಗೆ ಒಂದು ರೀತಿಯ ಭಯ ಆವರಿಸೋಕ್ಕೆ ಸ್ಟಾರ್ಟ್ ಆಯಿತು. ಯಾರಿರ್ಬೋದು ಅವಳು? ಮಧ್ಯರಾತ್ರಿ ಯಾಕೆ ಬರ್ತಾಳೆ? ಎಲ್ಲಿಂದ ಬರ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ಏನು ಮಾಡ್ತಾಳೆ? ನಿಜಕ್ಕೂ ಅವ್ರಿಗೂ ಗೊತ್ತಿದ್ದಿದ್ದಿಲ್ಲ. ಆದರೆ ಒಂದಿನ ಇವ್ರಿಗೂ ಅನುಭವಕ್ಕೆ ಬರುತ್ತೆ. ಏನೋ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ಹೀಗಾಗಿ ಡೋರ್ ಲಾಕ್ ಮಾಡಿಕೊಂಡು ಒಳಗಡೆ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕಂಡು ಬಂದಿದ್ದೇ ನಿಜಕ್ಕೂ ಭಯಾನಕ ದೃಶ್ಯ. ಅಲ್ಲಿ ದೇಹವಿಲ್ಲದ ಹುಡುಗಿ ಒಬ್ಬಳು ಅವರ ಕಿಟಕಿ ಬಾಗಿಲನ್ನು ಬಡಿತಾ ಇದ್ಲು. ಟಕ್ 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 ಅಂದಾಗ ನಿಜಕ್ಕೂ ಅವರಲ್ಲಿ ಒಂದು ರೀತಿಯ ನಡುಕ. ಅವಳನ್ನು ನೋಡಿ ಅವ್ರು ನಿಜಕ್ಕೂ ಆ ದಿನ ಜ್ವರ ಬಂದು ಬೆಚ್ಚಿ ಬಿದ್ದು ಬಿಡ್ತಾರೆ. ಅಕ್ಕಪಕ್ಕ ಕೇಳಿದಾಗ ಗೊತ್ತಾಗಿದ್ದು ಅಲ್ಲಿ ನಡೆದಿರುವ ದುರಂತದ ಬಗ್ಗೆ. ಸುಮಾರು 50 ವರ್ಷಗಳ ಹಿಂದೆ ಒಬ್ಬಳು ಯುವತಿಯಲ್ಲಿ ಸುಸೈಡ್ ಮಾಡಿಕೊಂಡು ಸತ್ತಿರ್ತಾಳೆ ಅನ್ನೋ ವಿಚಾರ ಆ ರೈಲು ಮಾಸ್ತರ್ಗೆ ಗೊತ್ತಾಗತ್ತೆ. ಎಲ್ಲರೂ ಆ ಹುಡುಗಿನೇ ದೆವ್ವ ಆಗಿರ್ಬೋದು, ಅವಳ ಆತ್ಮ ಪ್ರತಿ ರಾತ್ರಿ ಅಲ್ಲಿ ತಿರುಗಾಡುತ್ತೆ ಅಂತ ಹೇಳ್ತಾರೆ. ಇದು ಅಂದಿನ ಸ್ಟೋರಿ ಆಗಿರ್ಬೋದು. ಆದರೆ ಈಗಲೂ ಬೈಗಂದೂರು ರೈಲ್ವೆ ಸ್ಟೇಷನ್ ಅಂದರೆ ಜನ ಭಯ ಬೀಳ್ತಾರೆ. ಯಾಕಂದರೆ ಈಗಲೂ ಯಾರೊಬ್ಬರೂ ಅಲ್ಲಿ ಕೆಲಸ ಮಾಡಲ್ಲ. ರೈಲ್ವೆ ಸ್ಟೇಷನ್ ಏನೋ ಇದೆ, ರೈಲು ನಿಲ್ಲುತ್ತೆ, ಆದರೆ ಯಾರೊಬ್ಬರೂ ಇಳಿಯಲ್ಲ. ಸಾಕಷ್ಟು ರೈಲುಗಳು ಬೆಳಿಗ್ಗೆ ಮಾತ್ರ ಸ್ಟಾಪ್ ಆಗುತ್ತವೆ. ಆದರೆ ರಾತ್ರಿ ಸಮಯದಲ್ಲಿ ಯಾವುದೇ ರೈಲುಗಳು ಅಲ್ಲಿ ನಿಲ್ಲಕೊಳ್ಳಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ನಿಧಾನ ಆಗಬೇಕು. ಆದರೆ ಇಲ್ಲಿ ರೈಲು ನಿಲ್ದಾಣದ ಹತ್ರ ಬಂದಾಗ ರೈಲು ಸ್ಪೀಡಾಗಿ ಅಲ್ಲಿಂದ ಮೂವ್ ಆಗಿಬಿಡುತ್ತೆ. ಇದು ಈಗ ನಾವು 2024ನೇ ಇಸ್ವಿಯಲ್ಲಿದ್ದೀವಿ. ಆದರೂ ಕೂಡ ನಮ್ಮ ಭಾರತದಲ್ಲಿ ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಗ್ರಾಮದಲ್ಲಿ ಬೈಗಂದೂರು ರೈಲ್ವೆ ಸ್ಟೇಷನ್ ನೋಡಿದಾಗ ಈಗಲೂ ಅದು ಹಾಂಟೆಡ್ ಪ್ಲೇಸ್ಗಳ ಸಾಲಿನಲ್ಲಿ ಸೇರಿಕೊಳ್ಳುತ್ತೆ. ಈಗಲೂ ಭಾರತದ ಹಾಂಟೆಡ್ ಪ್ಲೇಸಲ್ಲಿ ಈ ಬೈಗಂದೂರು ರೈಲ್ವೆ ನಿಲ್ದಾಣ ಕೂಡ ಒಂದು. ಇಲ್ಲಿ ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅಲ್ಲೊಂದು ಶಕ್ತಿ ಇರೋದು ಅನ್ನೋದು ಭಾಳಷ್ಟು ಜನರ ನಂಬಿಕೆಗೆ ಬಂದಿದೆ. ಭಾಳಷ್ಟು ಜನರು ಅಲ್ಲಿ ಆತ್ಮ ಪ್ರೇತಾತ್ಮ ಸಂಚಾರ ಇದೆ ಅಂತ ಹೇಳ್ತಾರೆ. ಇದು ದೆವ್ವ ಭೂತ ಅನ್ನೋದು ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆದರೆ ಅಸಲಿ ಜೀವನದಲ್ಲಿಯೂ ನಮ್ಮ ಭಾರತದಲ್ಲಿ ನಮ್ಮ ನಿಮ್ಮ ಮುಂದೆ, ನಿಮ್ಮ ಹಿಂದೆ ಮುಂದೆ ಸುತ್ತಮುತ್ತಲು ಸಾಕಷ್ಟು ಇಂಥ ಘಟನೆಗಳು ನಿಮ್ಮ ಅನುಭವಕ್ಕೂ ಬಂದಿರ್ಬೋದು. ನಾವು ಇಲ್ಲಿ ದೆವ್ವ ಇದೆ ಅಂತ ಹೇಳ್ತಾ ಇಲ್ಲ, ಆದರೆ ಒಳ್ಳೆಯ ಶಕ್ತಿ ಇದ್ದಾಗ ಕೆಟ್ಟ ಶಕ್ತಿ ಇದ್ದೇ ಇರುತ್ತೆ. ನಂಬೋದು ಬಿಡೋದು ನಿಮ್ಮ ಬಿಟ್ಟಿರೋದು. ಇವತ್ತಿನ ಕತೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇದು ಕತೆ ಅಲ್ಲ, ಅಸಲಿ ಘಟನೆ. ಮತ್ತೊಂದು ಎಪಿಸೋಡ್ ಜೊತೆ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.
ಕಳೆದ 22 ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುಧೋಳದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡ್ತಾ ಬರ್ತಾ ಇದೆ. ಅತ್ಯಾಧುನಿಕ ಉಪಕರಣಗಳು, ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್, ಥೈರಾಯ್ಡ್, ಹಾರ್ಮೋನ್ಸ್ ಪರೀಕ್ಷೆಗಳು, HIV, ಮಧುಮೇಹ, ಜಾಂಡಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು. ಪ್ರತಿ ತಿಂಗಳ 1ನೇ ತಾರೀಕಿನಂದು BPL ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು. ನಮ್ಮ ವಿಳಾಸ ಮಿಸ್ಕಿನ್ ಲ್ಯಾಬ್ ರನ್ನ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ, ಔರಾದಿ ಬಿಲ್ಡಿಂಗ್, ಮುಧೋಳ. ಮಿಸ್ಕಿನ್ ಲ್ಯಾಬ್ NKC ಪ್ಲಾಜಾ, ಮಹಾವೀರ ರಸ್ತೆ, ಬಾಗಲಕೋಟೆ ಹಾಗೂ ಮಿಸ್ಕಿನ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ, ಸೆಕ್ಟರ್ ನಂಬರ್ 5, ವಿದ್ಯಾಗಿರಿ ರೋಡ್, ನವನಗರ. ನಮ್ಮ ಮಿಸ್ಕಿನ್ ಲ್ಯಾಬ್ 24x7 ಸೇವೆಯಲ್ಲಿ ಲಭ್ಯವಿದೆ. ಮುಧೋಳ ಲ್ಯಾಬ್ಗಾಗಿ 9886152855 ಸಂಪರ್ಕಿಸಿ. ಅದೇ ರೀತಿ ಬಾಗಲಕೋಟೆ ಲ್ಯಾಬ್ಗಾಗಿ 9845152855 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.